ಕಲಬುರಗಿ ಜಿಲ್ಲೆಯ ಜೀವರ್ಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಿನ್ನೆ ರಾತ್ರಿ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಕಡೆ ಒಂದು ಲಾರಿ ಔಟ್ ಆಫ್ ಕಂಟ್ರೋಲ್ ಆಗಿ ಅಲ್ಲಿ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರುವಂಥ ಒಬ್ಬ ಮೊಹಮ್ಮದ್ ಅಲಿ ಅನ್ನೋರಿಗೆ ಡಿಕ್ಕಿ ಹೊಡೆದಿದ್ದು ಅವ್ರ ಮೇಲೆ ಆಕ್ಸಿಡೆಂಟ್ ಮಾಡ್ಕೊಂಡು ಅವ್ರ ಮೇಲೆ ಹೋಗ್ಬಿಟ್ಟು ತದನಂತರ ನೆಕ್ಸ್ಟ್ 3 ಸ್ಕೂಟರ್ಸ್ಗೆ ಡಿಕ್ಕಿ ಹೊಡೆದು ಮತ್ತೆ ಕರೆಂಟ್ ಪೋಲ್ ಏನಿತ್ತು ಅದಕ್ಕೂ ಹೊಡೆದ್ಬಿಟ್ಟು ಸೈಡಿಗೆ ನಿಂತಿದೆ. ಅದರಲ್ಲಿ ಮೇನ್ ಯಾರು ಬಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೋ ಮೊಹಮ್ಮದ್ ಅಲಿ ಅಂತ ಅವರು ಒಳ್ಳೆ ಸ್ಪಾಟಲ್ಲಿ ಡೆತ್ ಆಗಿದ್ದಾರೆ. ಮತ್ತು 3 ವೆಹಿಕಲ್ಸು 3 ಟೂ ವೀಲರ್ಸು ಅದಕ್ಕೂ ಡ್ಯಾಮೇಜ್ ಆಗಿದೆ. ಅದರಲ್ಲಿ ರೈಡರ್ಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದೆ. ತದನಂತರ ಪೋಲ್ ಎಲ್ಲ ಡ್ಯಾಮೇಜ್ ಆಗಿದೆ. ಅವರು ಡ್ರೈವರ್ಗೂ ಸ್ವಲ್ಪ ಸಡನ್ ಆಗಿ ಅವರು ಸಸ್ಪೆಕ್ಟೆಡ್ ಟು ಬಿ ಹಾರ್ಟ್ ಅಟ್ಯಾಕ್ ರೂಪದಲ್ಲಿ ಅವ್ರಿಗೂ ಒಂದು ಪ್ರಾಬ್ಲಮ್ ಬಂದಿದೆ. ಅದರಿಂದ ಅವರು ಸೈಡಿಗೆ ಆಗಿಬಿಟ್ಟು ವೆಹಿಕಲ್ನ ಅನ್ಕಂಟ್ರೋಲ್ಡ್ ಆಗಿಬಿಟ್ಟು ಎಲ್ಲ ಜನರ ಮೇಲೆ ಬಂದಿರುವುದು ದೂರಲ್ಲಿ ಮೆನ್ಷನ್ ಆಗಿದೆ. ಈ ಸಂಬಂಧಪಟ್ಟ ಪ್ರಕರಣ ನಾವು ಆಕ್ಸಿಡೆಂಟ್ ಕೇಸು ಜೀವರ್ಗಿ ಪೊಲೀಸ್ ಠಾಣೆಗೆ ದಾಖಲಾಗಿದೆ. ತದನಂತರ ಅದು ತನಿಖೆ ಮಾಡ್ತಾರೆ. ಯಾವ ಕಾರಣಕ್ಕಾಗಿದೆ, ಅವರು ಡ್ರೈವರ್ ಯಾವ ರೀತಿಯಲ್ಲಿ ಯಾವ ಕಾರಣಕ್ಕಾಗಿ ಅವರು ಔಟ್ ಆಫ್ ಕಂಟ್ರೋಲ್ ಹೋಗಿದೆ ಅನ್ನೋದು ಹಾಕಿರುವ ಇನ್ಸ್ಪೆಕ್ಷನ್ ತನಿಖೆಯಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ಅವರು ಡೆತ್ ಆಗಿದ್ದಾರೆ ಅಂತ. ತದನಂತರ ಬಲ್ಜಿಂದರ್ ಸಿಂಗ್ ಅವರು ಶಿಫ್ಟ್ ಆಗಿದ್ರು, ಅವರು ಡೆತ್ ಆಗಿದ್ರು.